statistics, chapter name, index number, in that aggregative method, price aggregative method. Okay, yesterday I have given the 2 examples as a homework. Today I will solve those questions and you check your answer with this solution. Okay, first read the question. Practice problem 1, which homework problem number 1. Calculate the price index number for the following data by using the aggregative, underline the word aggregative method. Whenever the word aggregative is there, aggregative means summation, sum or total. Aggregative method. Items A, B, C, D, E and prices base year price, current year price. Base year price 28, 10, 29, 15. Current year price 25, 10, 12, 40, 16. Okay. Simply we can calculate by using the calculator also. How? See here. Current year price 25 plus 10 plus 12 plus 40 plus 16. This is summation P1. Take the total base year price total 20 plus 8 plus 10 plus 25 29 plus 15. This is summation P0. What is the answer? P01 is equals to price index number is equals to summation P1 divided by summation P0 into 100. Okay. ನಿನ್ನೆ ದಿವಸ ನಾನು ನಿಮಗೆ 2 ಪ್ರಾಬ್ಲಮ್ ಅನ್ನು ಹೋಮ್ವರ್ಕ್ ಕೊಟ್ಟಿದ್ದೆ. ಅವೇ ಪ್ರಾಬ್ಲಮ್ ಅನ್ನು ನಾನು ಇವತ್ತು ಸಾಲ್ವ್ ಮಾಡ್ತೀನಿ. ನೀವೇನು ಸಾಲ್ವ್ ಮಾಡಿದ್ರಲ್ಲ ಅದ್ರ ಜೊತೆ ಇದನ್ನ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏನಿದೆ? ಪ್ರಾಕ್ಟೀಸ್ ಪ್ರಾಬ್ಲಮ್ ನಂಬರ್ 1 ಮೀನ್ಸ್ ಹೋಮ್ವರ್ಕ್ ಪ್ರಾಬ್ಲಮ್ ನಂಬರ್ 1. ಏನಿದೆ? ಕ್ಯಾಲ್ಕುಲೇಟ್ ದ ಪ್ರೈಸ್ ಇಂಡೆಕ್ಸ್, ಬೆಲೆ ಸೂಚಕವನ್ನು ಕಂಡುಹಿಡಿಯಿರಿ ಫಾರ್ ದ ಫಾಲೋಯಿಂಗ್ ಡೇಟಾ. ಈ ಕೆಳಗಿನ ದತ್ತಾಂಶಗಳಿಗೆ ಬೆಲೆ ಸೂಚಕವನ್ನು ಕಂಡುಹಿಡಿಯಿರಿ. ಯಾವ ಮೆಥಡ್ ಬಳಸಿಕೊಂಡು? ಯೂಸಿಂಗ್ ದ ಅಗ್ರಿಗೇಟಿವ್ ಮೆಥಡ್. ಯಾವ ಮೆಥಡ್? ಅಗ್ರಿಗೇಟಿವ್ ಮೆಥಡ್. ಕ್ವಶನ್ ಏನಿದೆ? ಐಟಮ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ ಮತ್ತೆ ಪ್ರೈಸ್ ಕೊಟ್ಟಿದ್ದಾರೆ. ಪ್ರೈಸ್ ಅಲ್ಲಿ 2 ಭಾಗ ಇದ್ದಾವೆ, ಒಂದು ಬೇಸ್ ಇದೆ ಇನ್ನೊಂದು ಕರೆಂಟ್ ಇದೆ. ಆ ಬೇಸ್ ಇರೋದು ಏನಿದೆ? ಪ್ರೈಸು 28, 10, 29, 15 ಮತ್ತೆ ಕರೆಂಟ್ ಇಯರ್ ಏನಿದೆ? 25, 10, 12, 40, 16. ಇದನ್ನ ನಾವು ಸಿಂಪಲ್ ಆಗಿ ಕ್ಯಾಲ್ಕುಲೇಟರ್ ತಗೊಂಡು ಮಾಡ್ಬೋದು. ಯಾವ ತರ ಅಂದ್ರೆ, ನಾವು ಕರೆಂಟ್ ಇಯರ್ ಪ್ರೈಸ್ ಏನಂತೀವಿ? P1 ಅಂತೀವಿ. ಬೇಸ್ ಇಯರ್ ಪ್ರೈಸ್ ಏನಂತೀವಿ? ನಾವು P0 ಅಂತ ಕರಿತೀವಿ. ಹೌದಲ್ವಾ? ಇವಾಗ ನಾವು ಸಮೇಷನ್ P1 ಅಂದ್ರೆ ಕರೆಂಟ್ ಇಯರ್ ಪ್ರೈಸ್ ಅನ್ನ ಟೋಟಲ್ ಮಾಡೋದು. ಈ 25 ಪ್ಲಸ್ 10 ಪ್ಲಸ್ 12 ಪ್ಲಸ್ 40 ಪ್ಲಸ್ 60 ಮಾಡಿ ನಮ್ಗೆ ಏನು ಸಿಗುತ್ತೆ? ಇಲ್ಲಿ ನಮಗೆ ಸಮೇಷನ್ P1 ಸಿಗುತ್ತೆ. ಅದೇ ತರನಾಗಿ ನಾವು ಬೇಸ್ ಇಯರ್ ಅನ್ನ ಟೋಟಲ್ ಮಾಡ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ? ಸಮೇಷನ್ P0 ಸಿಗುತ್ತೆ. ಹೌದಾ? ನಮ್ಮ ಫಾರ್ಮುಲಾ ಏನಿದೆ? P01 ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ಸ್ ಟು ಸಮೇಷನ್ P1 ಡಿವೈಡ್ ಬೈ ಸಮೇಷನ್ P0 ಇಂಟು 100. ಇದು ನಮ್ಮ ಫಾರ್ಮುಲಾ. ನಾವೇನ್ ಮಾಡ್ಬೋದು ನೋಡಿ, ಇದ್ರ ಟೋಟಲ್ನ ಇಲ್ಲಿ ಸಮೇಷನ್ P0 ಟೋಟಲ್ ಕೆಳಗಡೆ ಇಂಟು 100 ಮಾಡ್ಬಿಡಿ, ಆನ್ಸರ್ ಬಂದ್ಬಿಡ್ತು. ಅರ್ಥ ಆಯ್ತಲ್ಲ? ಸೊ ನಾನೇನು ಹೇಳೋದು ನಿಮಗೆ, ಇವತ್ತಿನ ದಿವಸ ಪೊಲಿಟಿಕಲ್ ಸೈನ್ಸ್ಗಿಂತೂ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಈಸಿ ಇದೆ ಮತ್ತೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ನೀವು SBC ಇರ್ಬೋದು, FDC ಇರ್ಬೋದು, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಯಾವುದೇ ಎಕ್ಸಾಮ್ ಹೋದಾಗ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಕೆಲಸಕ್ಕೆ ಬರುತ್ತೆ. ಮತ್ತೆ ಇಲ್ಲಿ ಬ್ಯಾಟ್ ಮಾಡೋದು ಕಮ್ಮಿ ಇರುತ್ತೆ. ಕೇವಲ ನೀವು ಫಾರ್ಮುಲಾ ಬ್ಯಾಟ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡ್ಕೊಂಡ್ಬಿಟ್ರೆ ಸಾಕು. 20 ಮಾರ್ಕ್ಸ್ಗೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಬ್ಯಾಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಅದೇ ನೀವು ಪೊಲಿಟಿಕಲ್ ಸೈನ್ಸ್ ತಗೊಂಡ್ರೆ 100 ಮಾರ್ಕ್ಸ್ ಎಲ್ಲ ಬ್ಯಾಟ್ ಮಾಡಬೇಕು. ಹೌದಾ? ನೋಡಿ ಏನು ಸಿಂಪಲ್ ಇದೆ ನೋಡಿ, ಎಷ್ಟು ಸರಳ ಆಗಿದೆ. ನಾವು ಅಗ್ರಿಗೇಟಿವ್ ಮೆಥಡ್ ಅಂತೀವಿ. ಅಗ್ರಿಗೇಟಿವ್ ಮೆಥಡ್ ಏನು? ಟೋಟಲ್ ಮಾಡೋದು. ಕರೆಂಟ್ ಇಯರ್ ಪ್ರೈಸ್ ಟೋಟಲ್ ಮಾಡ್ಕೊಳ್ಳಿ P1 ಬರುತ್ತೆ, ಬೇಸ್ ಇಯರ್ ಪ್ರೈಸ್ ಟೋಟಲ್ ಮಾಡ್ಕೊಳ್ಳಿ P0 ಬರುತ್ತೆ. ಹೌದಾ? ಸೊ ಫಾರ್ಮುಲಾ ಏನಿದೆ? P01 is equals to summation P1 divided by summation P0 into 100. Understood? Got it or not? Let us solve the question. See here. This is your question. Now write the solution. Calculation of this is solution. Solution. Calculation of
PIN, price index number. In shortcut, price index number. Price index number using, right into bracket, using simple aggregative method. What I am doing? I am calculating the price index number. PIN means price index number. By using the which method? Using simple aggregative method. Simple, without any weight or anything. Aggregate means total. See here. Format is like this. Items. Base year price, current year price, base year price, current year price, base year price is P0, then current year price P1. Start the item A, B, C, D, E. Now total. At the base year price 20, 8, 10, 29, 15. The current year 25, 10, 12, 40, 16. Now summation P0 is equals to summation P1 is equals to, okay, I take the calculator. See this total 20 plus 8 plus 10 plus 29 plus 15. Is it 82? Everybody check your answer with my solution. Once again check it. 20 plus 8 plus 10 plus 29 plus 15. It is 82. Now take the total of P1 25 plus 10 plus 12 plus 40 plus 16. It is 103. Understood? These are the prices. Now you tell me, what is the formula? Price index number P0 1 is equals to summation P1 divided by summation P0 into 100. This is your formula. Solution, I continue this page. Take this again. Therefore, P01 is equals to, what is the summation P1? 103. Rupees 103 divided by
82 into 100 is equals to, take the calculator, 103 divided by 82 into 100, it is 125.6097. You make it round off, 125.6. In the third place, it is 9. If it is 5 or more than 5, increase one number, then it become 61%. 61%. You got it? Now, first I'll explain in English, then I'll explain in Kannada. Now, we have to write the comment. Let us start. Comment. What is the comment? It means prices in the current year, prices in the current year increased by, into bracket C, 125.61 minus 100 is equal to increased by 25.61% as compared to this year. This is your answer. Once I will explain it in English, afterwards I will explain in Kannada, then I will explain in Hindi. See here. What is the solution? Calculation of price index number. PI means price index number. Using the which method? Using simple aggregative method. What is the word? Aggregative. Aggregative means total. Items, base year price, current year price. Base year price is denoted by P0. Current year price is denoted by P1. The price of the base year, take the total. Summation P0 is equals to 82. Summation P1 is equals to 103. What is the formula? P01 is equals to summation P1 divided by summation P0 into 100. See this, summation or not? That's why aggregate. Understood? Now come to this page. See here, P01 means price index, current year price index number on the basis of base year prices. 103 divided by 82 into 100 is equals to 125.6097. We have to round off it. How to round off? It is 125.6. In the third place it is a 9. If it is 5 or more than 5, then increase one number to the second place. So it is 125.61%. What is percentage? It is multiplied by 100. Index numbers are expressed in percentage. Okay? So what is the interpretation? It means that prices in the current year increased by 25.61% as compared to base year. Understood? As I told you, you can say like this also. If for your knowledge purpose I say it, check it. What is your base year aggregate price? Is it 82 or not? It's 125.61%. Take it. 82 into 125.61%. It is 103. Check your answer. It is 103 or not? Okay?
You can say like this also. In the current year, price aggregative prices are 125.61% of the base year aggregative price. Okay. Now I explain in Kannada. Afterwards I explain in Hindi. Okay. See. ಇವಾಗ ನೋಡಿ ನಾನು ಇದು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಏನಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್. ನಮ್ದು ಯಾವ ಇವತ್ತು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಪ್ರೈಸ್ ಇಂಡೆಕ್ಸ್ ನಂಬರ್. ಯಾವ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಯೂಸಿಂಗ್ ಸಿಂಪಲ್ ಅಗ್ರಿಗೇಟಿವ್ ಅಂದ್ರೆ ಟೋಟಲ್ ಅಗ್ರಿಗೇಟಿವ್ ಮೆಥಡ್. ಈ ಕಾಲಮ್ ಯಾವ ತರ ಬರುತ್ತಂದ್ರೆ ಐಟಮ್ಸ್ ಬೇಸ್ ಇಯರ್ ಪ್ರೈಸ್ ಕರೆಂಟ್ ಇಯರ್ ಪ್ರೈಸ್. ಬೇಸ್ ಇಯರ್ ಪ್ರೈಸ್ ನಾವೇನಂತೀವಿ P0, ಕರೆಂಟ್ ಇಯರ್ ಪ್ರೈಸ್ ನಾವೇನಂತೀವಿ P1. ಇವಾಗ ಬೇಸ್ ಇಯರ್ ಪ್ರೈಸ್ ಟೋಟಲ್ ಮಾಡ್ಕೊಳ್ಳಿ 82 ಆಯ್ತು, ಕರೆಂಟ್ ಇಯರ್ ಪ್ರೈಸ್ ಟೋಟಲ್ ಮಾಡ್ಕೊಳ್ಳಿ 103 ಆಯ್ತು. ಹೌದಾ? ನಮ್ಮ ಫಾರ್ಮುಲಾ ಏನಿದೆ P01 ಯಾಕೆ? ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ಇಯರ್ ಪ್ರೈಸ್ ಇಂಡೆಕ್ಸ್ ಆನ್ ದ ಬೇಸಿಸ್ ಆಫ್ ಬೇಸ್ ಇಯರ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಏನಂದ್ರೆ ಸಮೇಷನ್ P1 ಅಂದ್ರೆ P1 ಅಂದ್ರೆ ಟೋಟಲ್ 103 ಸಮೇಷನ್ P0 ಬೇಸ್ ಇಯರ್ ಪ್ರೈಸ್ ಟೋಟಲ್ ಇಂಟು 100. ಯಾಕೆ ಇಂಟು 100 ಮಾಡಬೇಕು? ಇಂಡೆಕ್ಸ್ ನಂಬರ್ ಅನ್ನ ಪರ್ಸೆಂಟೇಜ್ ನಲ್ಲಿ ವ್ಯಕ್ತಪಡಿಸ್ತಾರೆ. ಇವಾಗ ನೋಡಿ ಈ ಕಡೆ ಬನ್ನಿ. P01 is equals to summation P1 net ಇದೆ 103 divided by summation P0 net ಇದೆ 82 into 100. ಇವಾಗ ನಿಮ್ಮ ಆನ್ಸರ್ ಎಷ್ಟು ಬಂತು? 125.6097. ಇದು ನಾವು ರೌಂಡ್ ಅಪ್ ಮಾಡಬೇಕಂದ್ರೆ ಈ 125.6 ಇದೆ. ಈ ಮೂರನೇ ಸ್ಥಾನದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿದ್ರೆ ಎರಡನೇ ಸ್ಥಾನದ ಸಂಖ್ಯೆಯನ್ನ ಒಂದು ಹೆಚ್ಚು ಮಾಡಬೇಕು. ಈಗ 0 ಏನಾಯ್ತು? 61 ಆಯಿತು. ಅರ್ಥ ಆಯ್ತಾ? ಇದರ ಅರ್ಥ ಏನಪ್ಪ ಅಂತಂದ್ರೆ ಕಮೆಂಟ್ ಇಟ್ ಮೀನ್ಸ್ ಪ್ರೈಸಸ್ ಇನ್ ದ ಕರೆಂಟ್ ಇಯರ್. ಅಂದ್ರೆ ಕರೆಂಟ್ ಇಯರ್ ನಲ್ಲಿ ಪ್ರೈಸ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಬೈ 25.61%. 25.61% as compared to base year. ಅಂದ್ರೆ ಬೇಸ್ ಇಯರ್ ಒಟ್ಟು ಪ್ರೈಸ್ ಗೆ ಕಂಪೇರ್ ಮಾಡಿ ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಕರೆಂಟ್ ಇಯರ್ ಪ್ರೈಸ್ ನಲ್ಲಿ 25.61% ಬೆಲೆ ಹೆಚ್ಚಾಗಿದೆ. ಹೌದಾ? ಚೆಕ್ ಮಾಡಿ ನೋಡ್ತೀರಾ? ನೋಡಿ ನಿಮ್ಮ ನಾಲೆಜ್ ಪರ್ಪಸ್. ನಿಮ್ಮ ಬೇಸ್ ಇಯರ್ ಪ್ರೈಸ್ ಎಷ್ಟಿತ್ತು? 82 ಇತ್ತು. ಹಾಗಾದ್ರೆ ಇದರದ್ದು 25.61% ಮಾಡಿದ್ರೆ ನೋಡಿ 82 into 25.61% ಎಷ್ಟಾಯ್ತು? 21 ಪಾಯಿಂಟ್ ಆಯ್ತು. ಹೌದಾ? ನೋಡಿ 21 ರೂಪೀಸ್ ಆಯ್ತು. ಎಷ್ಟಾಯ್ತು? 21 ರೂಪೀಸ್. 25.61 ನೋಡಿ 82 into 25.61% ಮಾಡಿದ್ರೆ 21 ರೂಪೀಸ್ ಆಯ್ತು. 21 ಹೆಚ್ಚಾಗಿದೆ. ಚೆಕ್ ಮಾಡಿ ನೋಡ್ತೀರಾ? ಇದು ನೋಡಿ ಎಷ್ಟಿತ್ತು? 82. ಎಷ್ಟು ಹೆಚ್ಚಾಯ್ತು? 21. 103 ಆಯ್ತು ನೋಡಿ 103. ಚೆಕ್ ಮಾಡಿ ನೋಡ್ತೀರಾ? ಇಲ್ಲಿ ನೋಡಿ ಬೇಸ್ ಎಷ್ಟಿತ್ತು? 82. ಎಷ್ಟು ಹೆಚ್ಚಾಗಿದೆ? 21. ಹೌದಾ? ಈ 21 ಇಲ್ಲಿ ಆಡ್ ಮಾಡಿ ಎಷ್ಟಾಯ್ತು? 103 ಆಯ್ತು. ನೀವು ಚೆಕ್ ಮಾಡಿ ನೋಡಿ ಇಲ್ಲಿ P1 103 ಇದೆ ಇಲ್ವಾ? ಇದೆಯಲ್ಲ? ಈ ತರನೇ ಹೇಳ್ಬೋದು. ಯಾವ ತರ ಅಂದ್ರೆ ಬೇಸ್ ಇಯರ್ ನಲ್ಲಿ ಪ್ರೈಸು ಕರೆಂಟ್ ಇಯರ್ ನಲ್ಲಿ ಇರ್ತಕ್ಕಂಥ ಅಗ್ರಿಗೇಟ್ ಪ್ರೈಸು ಬೇಸ್ ಇಯರ್ ಒಟ್ಟು ಪ್ರೈಸ್ 125.61% ಇದೆ. ಎಷ್ಟಿದೆ? ಇವಾಗ ನೋಡಿ 82 ಆವಾಗಿತ್ತು. ಇವಾಗ ಎಷ್ಟಿದೆ ಅಂದ್ರೆ ಈ 82 125.61% ಇದೆ. ನೋಡಿ 82 into 125.61% ಅಂದ್ರೆ ಎಷ್ಟು ಬಂತು? 103 ರೂಪಾಯಿ. ಚೆಕ್ ಮಾಡಿ ನೋಡಿ 103 ಆಯ್ತಲ್ಲೋ? ಇದರ ಅರ್ಥ ಏನಿದೆ? ನಾನು ಹೇಳಿದ್ರೆ ನೋಡಿ ನಮ್ಮ ಕರೆಂಟ್ ಇಯರ್ ಅಗ್ರಿಗೇಟ್ ಒಟ್ಟು ಪ್ರೈಸ್ ಎಷ್ಟಿದೆ ಅಂದ್ರೆ ಬೇಸ್ ಇಯರ್ ಅಲ್ಲಿ ಎಷ್ಟಿತ್ತಲ್ಲ ಅದರದ್ದು 125.61% ಇದೆ. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಲ್ಲ? ಹೇಗೆ ಅಂದ್ರೆ ಇವಾಗ ನಿಮ್ ತಿಳ್ಕೊಳ್ಳಿಕ್ಕೆ ಸಹ ನಾನು ಈ ತರ ಹೇಳ್ತೀನಿ ನೋಡಿ. ಹೌದಾ? ಇದು ನಾಲೆಜ್ ಪರ್ಪಸ್. ಏನಿದೆ ನಿಮ್ದು 125.61
ಪರ್ಸೆಂಟೇಜ್ ಇದೆ. ಇದರಲ್ಲಿ ಎರಡು ಭಾಗ ಇರ್ತವೆ. ಕರೆಂಟ್ ಇಯರ್ ಬೇಸ್ ಯಾವಾಗಲೂ 100% ಇರುತ್ತೆ. ಹೌದಾ? ಈ 125.61 100 ಹೋಗಿ ಎಷ್ಟಾಗಿದೆ? 125.61 ಆಗಿದೆ. ಹಾಗಾದ್ರೆ ಎಷ್ಟು ಹೆಚ್ಚಾಯಿತು? ಇದು ರಿಮೈನಿಂಗ್ ಇರೋದು ಚೇಂಜ್. ಇವಾಗ ಹೆಚ್ಚಾಗಿದೆ, ಅದಕ್ಕೆ ಇದು ಇನ್ಕ್ರೀಸ್. ಹೌದಾ? ಇದು ಎಷ್ಟಾಯ್ತು? 25.61. ಅರ್ಥ ಆಯ್ತಲ್ಲ? ಪಕ್ಕ ನೋಡಿ, ಇದು ನಿಮ್ಮ एग्रीगेटिव प्राइस इंडेक्स नंबर. ನಾನು ಇವಾಗ ಹಿಂದಿ ಒಳಗೆ ಹೇಳ್ತೀನಿ, ತಿಳ್ಕೊಳ್ಳಿ. आज के टॉपिक में क्या है? कल जो मैंने एक प्रॉब्लम एक्सरसाइज होमवर्क दिया था, उस प्रॉब्लम का मैं सॉल्यूशन करूंगा. अब क्या कर दीजिए, सब प्रॉब्लम सॉल्यूशन आपके सॉल्यूशन के हिसाब से कंपैरिजन करके देख लीजिए. आज हम क्या कर रहे हैं? कैलकुलेशन ऑफ प्राइस इंडेक्स. क्या कर रहे हैं? कैलकुलेशन ऑफ प्राइस इंडेक्स नंबर. और कौन से मेथड हम यूज कर रहे हैं? यूजिंग द सिंपल एग्रीगेटिव मेथड. एग्रीगेटिव मतलब टोटल. अब कुल मिला के, अब आइटम क्या क्या है? ए बी सी डी ई है. करेंट ईयर बेस ईयर प्राइस दिया हुआ है और करेंट ईयर प्राइस दिया है. बेस ईयर प्राइस को हम क्या बोलते हैं? P0. करेंट ईयर प्राइस को हम P1 बोलते हैं. अब हमें क्या करना है? बेस ईयर प्राइस का टोटल करना है. टोटल क्या, तो कितना हुआ? 82. इसको समेशन P0. समेशन का मतलब सम का मतलब टोटल. अभी P1 का टोटल कर दीजिए, कितना हुआ? 103 हुआ, 103. अब हमारा फार्मूला क्या है? प्राइस इंडेक्स इज इक्वल्स टू समेशन P1 डिवाइड बाय समेशन P0 इंटू 100. हम इंटू 100 क्यों बोलते हैं? इंटू 100 क्यों करते हैं? इंडेक्स नंबर को परसेंटेज में एक्सप्रेस करना है, तो इसलिए क्या करते हैं? 100 इंटू करते हैं. समझ में आ गया? अब आगे देख लीजिए. प्राइस इंडेक्स नंबर क्या है? समेशन P1. समेशन P1 कितना है? 103 है. देन 103. समेशन P0 कितना है? 82 है. डिवाइड बाय 82 इंटू 100 इज इक्वल टू कितना हुआ? 125.6097. सिर्फ हमें 2 डिजिट लेना है. तो तीसरा डिजिट क्या है? 5. और 5 से ज्यादा रहा तो दूसरे डिजिट को एक नंबर ज्यादा करना है. तो कितना हुआ? यहां से एक डिजिट ज्यादा किया तो 61 हो गया. 125.61%. परसेंटेज क्यों? हमने इधर इंटू 100 किया है, इसलिए परसेंटेज में आ गया. अब ये समझ में आ गया आपको? मैं आगे देख लीजिए. कमेंट, इसका मतलब क्या है? इट मीन्स प्राइसेस इन द करेंट ईयर. इसका मतलब यह हुआ, बेस ईयर के साथ हम कंपेयर करके देख लिया तो करेंट ईयर प्राइस 25.61% ज्यादा हुआ है. समझ में आ गया? अब आपको मैं प्रूव कर देता हूं, देख लीजिए. ये कितना है? 125.61% है. इसमें 2 हिस्सा है, मतलब 2 भाग कर दीजिए. पहला वाला क्या है? बेस. बेस भी कितना होता है? 100%. आगे जो ज्यादा हुआ है, कम हुआ है, 100 होकर कितना हुआ है? 125.61 हुआ है. मतलब इंक्रीज हुआ है. इंक्रीज कितना हुआ है? 25.61%. कितना हुआ? 25.61%. अब इसको हम इस तरह भी बोल सकते हैं. तो बेस ईयर में कितना था? 82. और कितना ज्यादा हुआ है? 82 का 25.61%. देख लीजिए कितना हुआ? कितना हुआ? 821 हो गए. और 82 और 21 याद किया तो कितना हुआ? 103 हो गए. मतलब करेंट ईयर टोटल कितना है? 103. तो 103 हुआ कि नहीं हुआ? या तो हम इस तरह भी बोल सकते हैं. कैसे? इसका मतलब ये भी है, करेंट ईयर की जो एग्रीगेट प्राइस है, जो बेस ईयर एग्रीगेट प्राइस है, उसका 125.61% है. देख लीजिए, बेस ईयर कितना है? 82. इस 82 का 125.61% कितना होता है? 103. हुआ कि नहीं हुआ? अंडरस्टूड? सो दिस इज योर फर्स्ट होमवर्क. मेरा कहना यह है, ये स्टैटिस्टिक्स जो है पॉलिटिकल साइंस से भी बहुत ही इजी बोलने से भी ज्यादा इजी है, क्योंकि पॉलिटिकल साइंस में आपको 100 मार्क्स का पूरा रट्टा मारना पड़ता है.
इधर क्या है 20 मार्क्स तक रट्टा मारना है, बाकी फॉर्मूला रट्टा मारना है, रटने के बाद काम खत्म हो गया। इतना फॉर्मूला तो आप रट सकते हैं, कोई प्रॉब्लम ही नहीं। 10वीं क्लास में तो आपने इतनी बड़ी बड़ी प्रॉब्लम सॉल्व करके आ गए। अंडरस्टूड? सो आई सॉल्व द फर्स्ट प्रॉब्लम. ओके, नेक्स्ट आई सॉल्व द नेक्स्ट क्वेश्चन.